ಪ್ರೈಸ್ ಲಾರ್ಡ್. ಕೆಲವರು ಹೇಳುವುದುಂಟು, ಈ ಸಭೆಯಲ್ಲಿ ಬಿಡುಗಡೆ ಇಲ್ಲ, ಆ ಸಭೆಯಲ್ಲಿ ಬಿಡುಗಡೆ ಇಲ್ಲ, ಇಲ್ಲಿ ಒಂದು ಅದ್ಭುತ ನಡೀತಿಲ್ಲ, ಅಲ್ಲಿ ನಡೀತಿಲ್ಲ, ಇಷ್ಟು ವರ್ಷದಿಂದ ನಾನು ಸಭೆಗೆ ಹೋಗ್ತಾ ಇದ್ದೇನೆ, ಇಷ್ಟು ದಿನದಿಂದ ಹೋಗ್ತಿದ್ದೇನೆ, ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳುವುದುಂಟು. ಆದ್ರೆ ಬಿಡುಗಡೆ ಯಾವ್ದ್ರಲ್ಲಿದೆ ಗೊತ್ತಾ? ದೇವರ ವಾಕ್ಯದಲ್ಲಿದೆ ಪ್ರಿಯರೇ. ಅದೇ ವಾಕ್ಯ ಬರೆಯಲ್ಪಟ್ಟಿದೆ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಬಿಡುಗಡೆ ಯಾವ್ದ್ರಲ್ಲಿದೆ ಅಂದ್ರೆ ಈ ಧರ್ಮ ಪ್ರಮಾಣದಲ್ಲಿ, ದೇವರ ವಾಕ್ಯದಲ್ಲಿ. ಅನೇಕರು ಏನ್ ತಿಳ್ಕೊಂಡಿದ್ದಾರೆ, ನಾನು ಬಿದ್ದಿ ಎಗರಾಡಿ ಹೊರಲಾಡಿ ಆರಾಧನೆ ಮಾಡಿದ್ರೆ ಬಿಡುಗಡೆ ಉಂಟಾಗುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಬಿಡುಗಡೆಯು ದೇವರ ವಾಕ್ಯದಲ್ಲಿದೆ ಪ್ರಿಯರೇ. ದೇವರ ವಾಕ್ಯವನ್ನು ಕೇಳೋರಾಗಿರಬೇಕು. ಅದಕ್ಕೆ ಒಪ್ಪಿಸಿಕೊಂಡು ನಾವು ತಮ್ಮನ್ನು ತಾವೇ ಸರಿಪಡಿಸಿಕೊಂಡು ದೇವರ ಸಮ್ಮುಖದಲ್ಲಿ ನೀತಿವಂತರಾಗಿ ಪರಿಶುದ್ಧರಾಗಿ ಬಾಳುವವರಾಗಿರಬೇಕು. ಶಾಶ್ವತವಾದ ಬಿಡುಗಡೆ ಬೇಕಾದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಿರಿ, ಆಗಲೇ ಬಿಡುಗಡೆ